ಸೊ ಹಾಯ್ ಎಲ್ಲರೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್. ಇನ್ನೊಂದು ಸಿಂಪಲ್ ವ್ಲಾಗ್ ಅಂತ ಅಂದ್ಕೊಂಡಿದ್ದೀನಿ. ಸೊ ಇದೊಂದು ಶಾರ್ಟ್ ವ್ಲಾಗ್ ಇರುತ್ತೆ, ಒಂದು ನಾರ್ಮಲ್ ವ್ಲಾಗ್ ಆಗಿರುತ್ತೆ ಅಂತ ಅಂದ್ಕೊಂಡು ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಯಾಕೆಂದರೆ ಇವತ್ತು ಸುಮಾರು ದಿನದ ನಂತರ, ಸುಮಾರು ವರ್ಷಗಳ ನಂತರನೇ ನಮ್ಮ ಕಾಲೇಜ್ ಫ್ರೆಂಡ್ಸ್ ಎಲ್ಲ ಸೇರ್ತಾ ಇದ್ದೀವಿ. ನಾವೀಗಿರೋದು ಸಿದ್ದಾಪುರದಲ್ಲೇ ಇನ್ನೊಬ್ಬ ಫ್ರೆಂಡ್ನ ಪಿಕ್ ಮಾಡೋದಿತ್ತು. ಇಲ್ಲೊಬ್ಬ ಗಾಳಿಗಿಂತ ವೇಗವಾಗಿ ಗಾಡಿನ ಓಡಿಸ್ತಾನೆ, ಇನ್ನೊಬ್ಬ ಟ್ರಾಫಿಕಲ್ಲಿ ನುಗ್ಗೋದನ್ನೇ ನೋಡ್ತಿರ್ತಾನೆ. ಇವರಿಬ್ರು ಕಾಂಬಿನೇಷನ್ ಮಾತ್ರ ಯಾವಾಗಲೂ ಮಜಾ ಇರುತ್ತೆ. ಅಪ್ಲಿಕೇಶನ್ ಎಲ್ಲ ನೋಡು, ಮುಗಿದು ಬಿಟ್ಟ ಚಟೆ. ಏನೇನಿದ್ರು ಎಲ್ಲರೂ ಪ್ಯಾಸೆಂಜರ್ಸ್. ಹೇಳಿ ಚಟೆ. ಈಗ ಸೌರಮಂಡಲದಲ್ಲಿ 3ನೇ ಗ್ರಹ ಸೇರ್ಕೊಳ್ತು, 4ನೇ ಗ್ರಹ ಎಲ್ಲೈತಾ ಬರ. ಅದೇ ಇನ್ನೊಂದು ಗ್ರಹ ಆ್ಯಡ್ ಆಗ್ತಾ ಇದ್ದಲ್ಲ. ಹತ್ತ ಬಟ್ ಅಂತ ವಿ ಮಿಸ್ ಯು. ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ. ಎಲ್ಲಾದ್ರೂ ಇಡಲೆ ಹೀರೋ ಹೆಂಗ್ ನಡ್ಕೊ ಬರ್ತಿದ್ದಾನೆ ನೋಡು. ಹತ್ರ 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 ಸರಿ ಅಣ್ಣ, ನಾನು ಕೋಟ್ರಿಗೆ ಅಟ್ಯಾಕ್ ಮಾಡಿಸ್ಬೇಕು. ಶಿರ್ಸಿಗೆ ಹೋಗಿ ಇನ್ನೂ ಇಬ್ರಿಗೆ ಪಿಕ್ ಮಾಡ್ಕೊಂಡು ಹೋಗೋದಿದೆ. ಹೀಗೆ ಮಸ್ತಿ ಮಾಡ್ತಾ ಮಜಾ ಮಾಡ್ತಾ ನಾವು ಹೋಗ್ತಾ ಇರೋದು ಫ್ರೆಂಡ್ ಮದ್ವೆಗೆ. ಅದಿರೋದು ಯಲ್ಲಾಪುರದಲ್ಲಿ. ಎಂತ ಇಟ್ಕೋಬೇಕಲ್ಲೇ ಏನಿನ ಮತ್ತೆ ಯಾವ್ದು ಹುಕ್ಕಂದ. ಇವಾಗ ರಾತ್ರಿ 9 ಗಂಟೆ ಆಗಿದೆ. ಆನ್ ದ ವೇ ಯಲ್ಲಾಪುರ ಹೋಗ್ಬೇಕಾದ್ರೆ ಮದುವೆ ಮನೆಯಿಂದ ಫ್ರೆಂಡ್ ಕಾಲ್ ಮಾಡಿ ಅರ್ಜೆಂಟಾಗಿ ಅಡಿಕೆ ಹಿಂಗಾರ ಬೇಕು ಅಂದ. ಇಷ್ಟು ರಾತ್ರಿ ಎಲ್ಲಿ ಹುಡ್ಕೋದು ಅಂತ ಆನ್ ದ ವೇ ಫ್ರೆಂಡ್ ತೋಟದಲ್ಲಿರೋ ಅಡಿಕೆ ಹಿಂಗಾರನ ತೆಗಿಯೋಕೆ ಬಂದಿದ್ದೀವಿ. ಈಗ ಹುಕ್ ಟೈಪ್ ಇರ್ತದ, ಅದು ಹುಕ್ಕಿರ್ತದೆ ಹಿಂಗೆ ಮರ ಕಿಡ್ಕೊಳಿಕ್ಕಲ್ಲ, ಅಥವಾ ನೆಲಕ್ಕೆ ಕೂರ್ಲಿಕ್ಕೆ. ಯಾವ್ದ್ರಲ್ಲಿ ಯಾರಿಗೆ ಶೆಟ್ಟಿ ನಿಂಗೆ ಹೋಗ್ಬೇಕಾ? ಲೈಟ್ ಹೊಡಿರಲ್ಲ. ಹೌದ್ ಮಾರ, ಮದ್ವೆಗೆ ಹೋಗಿ ಚಲೋ ರೆಡಿ ಆಗಿ ಬಂದು ತೋಟಕ್ಕೆ ಬಂದಿವಲ್ಲೇ. ಎಲ್ರಿಗೂ ಅದು ತೆನೆ ತೆಗೆ ಟೆನ್ಷನ್ ಆದ್ರೆ ಇವ್ನ ಮೊಬೈಲ್ ಚಾರ್ಜಿಂಗ್. ಅಂಕಲ್ ಚಿರತೆ ಉಂಟಾ? ಹಾ, ನಾಯಿ ಎಲ್ಲ ಹಿಡಿತದಲ್ಲ ಅದು. ಗಾಡಿ ಏನು ಅಲ್ಲ ಚಿಟೆ. ಇಲ್ಲಿ ಎಷ್ಟು ಜನ ಕೊನೆಗೌಡ್ರಿದ್ದಾರೆ? ಇಬ್ರಿದ್ದಾರೆ. ಸಣ್ಣ ಗಿಡ ಶೆಟ್ಟಿನೂ ನಾನು ನೋಡ್ಲಿಲ್ಲ. ನಿನ್ನ ಇವಾಗಲೇ ಬಾಡ ಹುಕ್ ಬೇಡಣ. ಈ ಹಂಗೆ ಹಚ್ತಾವ, ತಲೆ ಹಾಳಾಯ್ತು ಅವನಿಗೆ. ಎಲ್ಲ ಇವಾಗ ಕಾಲ ಹತ್ರಲೇ ಯಾವ್ದು ಹಸಿರಾಗಿರ್ಬೇಕದ. ಈಗ ಸಣ್ಣ ಮರ ಎಲ್ಲ ಉಂಟ್ಲೆ. ಓ ಅಲ್ಲಿಲ್ಲ ಅಲ್ಲ ಅಣ್ಣ, ಮದ್ವೆಗೆ ಹೋಗ್ತಿದ್ದೀವ ಏನ್ಲೆ? ಅಲ್ಲ, ಈ ತರ ಅಡ್ವೆಂಚರ್ ಮಾಡ್ಬೇಕನ್ನೋದು ಇತ್ತಿರ್ಬೇಕಾ? ಅದಕ್ಕೆ ಎಕ್ಸಾಕ್ಟ್ ಟೈಮಿಗೆ ಕಾಲ್ ಮಾಡಿ. ಬರ್ತಾ ಇಲ್ಲ, ಒಂಚೂರು ಲೈಟ್ ಹೊಡಿಯ.
ಒಂದು ರೇಂಜಿಗೆ ಆಗ್ಬಿಡ್ಬೇಕು ಚೆಕ್ ಮಾಡ್ಕೊಳಪ್ಪ ಏನು ಹಾವು ಹೌದಾ ಇಲ್ಲೆಲ್ಲೈತಲೆ ಅದೇ ಗರಿ ಒಣಗುಳ ಕೆಳಗಡೆ ಇರ್ತದ ಓಯ್ ಸಿಕ್ತ ಸಡಿಯ ತೆಗಿತಾನವ ನೋಡು ಏನಂತಾರೆ ಅದಕ್ಕೆ ಹಿಂಗಾರ ತೆಗಿಯುವ ನಾನು ಕಣ್ಣಿ ಬಿಡ್ಲಿ ಅದು ಬಿಡ್ಲಿ ಅಲ್ಲಿ ವಿಡಿಯೋದಲ್ಲಿ ಕಾಣ್ಬೇಕಲ್ಲ ಅವ ವಿಡಿಯೋದಲ್ಲಿ ಕಾಣ್ಬೇಕು ಮನೆಗೌಡ ಅಂತ ಹೇಳಿ ಮಾಡೋಣ. ಕೊನೆ ಗೌಡ ಆಗ್ಬಿಡ್ತ ಮತ್ತೆ ಹಾರ್ಗಪ್ಪೆ ಇರ್ತಾವ ಹುಷಾರು ವಿಶ್ವ ಹಂಗೆ ಜಿಗಿದ್ಬಿಟ್ಟಿಯ ಹೂನು ಎಲ್ಲ ವಾರ್ತಾವ ಕಣ. ಮರದಲ್ಲಿ ಬೇರೆ ತರ ಇರ್ತದೆ ಕಣ ಫಾರಿನ್ ಕಪ್ಪೆ ಓ ಹುಳ ಅಲ್ಲಲ್ಲಿ ನೋಡ ಅದು ಓಡಾಡ್ತದೆ ನೋಡ. ಏ ಒಂದ್ ಸ್ವಲ್ಪ ಕೆಳ ಹಾಕಾರ ಅದ್ರ ಮೇಲೆ ಓದ್ತಿಯಲ್ಲ ಇವತ್ತಿಗೆಲ್ಲ ಓಡಾಡ್ತಾ ಇತ್ತು. ಹೇಳ್ಕೊ ಒಂದ್ಸಲ. ಹಿಂಗಾರವನ್ನು ಹೇಗೆ ತೆಗೆಯುತ್ತಾರೆ ಎಂದು ನಮ್ಮ ವಿಶ್ವ ಅವರು ತೋರಿಸಿಕೊಡುತ್ತಿದ್ದಾರೆ. ಕಿರಣ ಎಂತಕ್ಕೆ ನಡುಗ್ ಮಾತಾಡ್ತೀನಿ ನಾವು ಹುಡುಕಿದಾಗ ಗಿಡ ಹಾಳಾದ ಹಿಂಗಾರವನ್ನು ಹೊಂದಿದ್ದು ಈಗ ನಾವು ಮುಂದೆ ಹೋಗ್ತಾ ಇದ್ದೀವಿ. ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ರೆಬಲ್ ಸ್ಟಾರ್ ಅಂಬರೀಶ್ ಹಳೇದು ಅಕ್ಕಿಲ್ಲ ಬೆಳೆ ಇಲ್ಲ ಚಕ್ರ ಕತೆ ತಂಗಿದ್ಯಲ್ಲ ಬೇ. ಹೋಗ್ರ ಮುಂದೆ ಹೋಗ್ರ ಹುಡುಕ್ರಪ್ಪ ದಾರಿಯಲ್ಲಿ ಹಾವುಗಳು ಮುಳ್ಳುಗಳು ಟುಬಿಗೆ ಹೋಗ್ತೀವೋ ಉಂಡು ಮಲ್ಕೋಬಿಟ್ಟು ಹೋಗ್ತೀವೇನ ಏನಲ್ಲಿ ಬಿಳಿ ಬಿಳಿ ಯಾವ ಕನ್ನಡನ ಇದು? ಯಾವ ಕನ್ನಡನೋ ಗೊತ್ತಿಲ್ಲ, ನಮ್ಮ ಕಡೆ ಅಂತೂ ಕೆಟ್ಟದಾಗ ಸೌಂಡ್ ಆಗುತ್ತೆ. ಎಲ್ಲರೂ ಮೇಲೆ ನೋಡಕತ್ತೆ ಅಕ್ಕಪಕ್ಕ ಯಾರು ನೋಡ್ರಲ್ಲಿ. ಸಾಕಲ್ಲ ಸಾಕು ಓಪನ್ ಮಾಡಿ ನೋಡ್ಬೇಕಾ ಅಲ್ಲೇ ಓಪನ್ ಮಾಡ್ಲಿ. ಅಲ್ಲೇ ಓಪನ್ ಮಾಡ್ಬೇಕಣ್ಣ ಚೆನ್ನಾಗಿರೋದೇ ಗ್ರೀನ್ ಬೇಕಲ್ಲ ಅದು. ಈ ರೀತಿ ಹಿಂಗಾರವನ್ನು ತೆಗೆದು ಮಾರುಕಟ್ಟೆಯಲ್ಲಿ ಮಾರಲಾಗುತ್ತದೆ. ಮಾರ್ಕೆಟಲ್ಲಿ ನೋಡ್ತೀವಲ್ಲ ಅದು ಮಾರ್ಕೆಟ್ ಅದು ನೋಡ್ರಲ್ಲ ಒಂದ್ಸಲ ಇನ್ನೊಂದ್ಸಲ. ಸಾಕ್ಲೆ ಒಂದ್ ಸಾಕ್ಲೆ ಮತ್ತೆಂದ್ರ ಏ ಆಕ್ಚುಲಿ ಹಿಂಗಿರಲ್ಲ. ಏ ತಪ್ಪು ರಾಂಗ್ ತೆಗ್ದಿದ್ದಿ. ಬರೀ ಅಡ್ಡ ಆಯ್ತು ಆವಾಗಲಿಂದ ನೋಟಿಸ್ ಮಾಡ್ತೀವಿ ತಗೋಬರಲ್ಲ ನೀನು ಏ ಹಗುರ ಹಗುರ ತಲೆ ಕೆಟ್ಟ ಮಾಡ್ತಾರೆ ಈಗ ಆಯ್ತು ತೋಟನೇ ಮುಗಿತದೆ. ಬಾರ ಪದ್ಧತಿಗೆ ಅದು ಹಲೋ ಚಾನಲ್ಗೆ ನುಗ್ಗಿದ್ರು ಯಾವ್ದೋ ಕಾಡು ಸಂದಿ ಬಂದಿವ ಕಾಡಲ್ಲಿ ತಲೆಗೆ ಹಾಕೋ ಸೋಪ್ ಸಿಗ್ತದೆ. ಅವನಿಗಿಡಿ ಸೋಪ್